ಹಾಯ್ ಪಲ್ಲವಿ. ಎಷ್ಟೊತ್ತು ಕಾಯೋದು ನಿನಗೆ ನಾನು? ಸರಿ ಸ್ವಲ್ಪ ಬೇಗ ಬಂದ್ಬಿಟ್ನಲ್ವಾ? ಓ, ಇದು ಬೇಗನಾ? ನಾನು ನಿನ್ಗೆ ಎಷ್ಟೊತ್ತಿಂದ ಕಾಯೋದು? ಹಾ, ಎಲ್ಲೋಗಿದ್ದೆ? ಓ ಅದಾ, ಸ್ವಲ್ಪ ಉದ್ಯೋಗ ಇತ್ತು. ಓ, ಹಂಗಾದ್ರೆ ನಿನ್ಗೆ ನನ್ಗಿಂತ ಕೆಲ್ಸನೇ ಮುಖ್ಯ ಅಲ್ವಾ? ಓ ಅದಾ, ಹಂಗೇನಿಲ್ಲ. ಇವಾಗ್ಲಿಂದ ಉದ್ಯೋಗದ ಕಡೆ ಗಮನ ಕೊಟ್ರೆ ನಾನು ನಿನ್ ಮದ್ವೆ ಆದ್ಮೇಲೆ ಚೆನ್ನಾಗಿರ್ಬೋದು ಅಂತ. ಓ ಆಯ್ತು, ಹೋದ್ರೋಗ್ಲಿ ಬಿಡಿ. ಐ ಲವ್ ಯು ಪಲ್ಲವಿ. ನಾನು ನಿನ್ ತುಂಬಾನೇ ಪ್ರೀತಿಸ್ತೀನಿ ಕಣೆ. ಏನು, ನಾನ್ ನಿನ್ನ ಲವ್ ಮಾಡದ, ಮದ್ವೆ ಆಗದ? ಅದೆಲ್ಲ ಸುಳ್ಳು. ಆ ಥರ ಕನ್ಸ್ ಕಾಣ್ಬೇಡ ಆಯ್ತಾ? ಏನೋ ತಮಾಷೆ ಮಾಡ್ತಾ ಇದ್ಯಾ? ಏನು ತಮಾಷೆನಾ? ನಾನು ನಿನ್ ಸಾರಿ ಕೇಳಿದ್ನಲ್ಲ. ಅಲ್ವೋ, ನಿಂದೇ ಆದಂತ ಒಂದು ಗಾಡಿ ಇಲ್ಲ, ಒಂದ್ ಮನೆ ಇಲ್ಲ, ಒಂದ್ ಕೆಲ್ಸ ಕೂಡ ಇಲ್ಲ. ಹೆಂಗೋ ಸಾಕ್ತೀಯ ನನ್ನ? ನನ್ನ ಫ್ರೆಂಡ್ಸು ಲಾಯರು, ಇಂಜಿನಿಯರು, ಡಾಕ್ಟರ್ನ ಕಟ್ಕೊಂಡಿದ್ದಾರೆ. ನಾನೇನಾದ್ರೂ ನಿನ್ನನ್ನು ಕಟ್ಕೊಂಡ್ರೆ ಗ್ಯಾರಂಟಿ ನನ್ನ ಕೈಯಲ್ಲಿ ಚಿಪ್ಪೆ. ತೀಶ್, ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಈ ಪ್ರಪಂಚದಲ್ಲಿ ಮದುವೆ ಆದಮೇಲೆ ಮಕ್ಕಳನ್ನೆಲ್ಲರೂ ಮಾಡ್ಕೊತಾರೆ. ಆದರೆ ಅದಕ್ಕಿಂತ ಮುಂಚೆ ದುಡ್ಡು ಮಾಡ್ಕೊಬೇಕು. ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರವ್ರ ಮಕ್ಕಳನ್ನ ಕಾನ್ವೆಂಟಿಗೆ, ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಕಳಿಸ್ತಾರೆ. ಆದರೆ ನಾನು ನನ್ನ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲು, ಕಾರ್ಪೊರೇಷನ್ಗೆ ಕಳ್ಸದ. ನನಗೊಂಚೂರು ದುಡ್ಡಿದ್ರೆ ಯಾವನ್ನ ಯಾವಾಗ ಬೇಕಾದ್ರೂ ಅದ್ರಿಸ್ಬೋದು. ನಿನ್ನ ಹತ್ರ ರೇಷನ್ ಕಾರ್ಡ್ ಬಿಟ್ರೆ ಯಾವ ಕಾರ್ಡು ಇಲ್ಲ. ಹಾಗಂತ ನಾನು ಯಾವ ಆಧಾರ ಮೇಲೆ ನಿನ್ನ ಮದುವೆ ಮಾಡ್ಕೊಂಡ್ಲಿ ಹೇಳು? ನಿನ್ಗೊಂದು ವಿಷಯ ಗೊತ್ತಾ? ನಾವು ಹುಡುಗರನ್ನ ಓರೇಕನಲ್ಲಿ 90 ಡಿಗ್ರಿಯಲ್ಲಿ ಒಂದ್ಸಲ ಸ್ಕ್ಯಾನ್ ಮಾಡಿದ್ರೆ ಸಾಕು, ಮುಗಿದೋಯ್ತು. ಅವನ ಹೇರ್ ಸ್ಟೈಲ್ ಹೇಗಿದೆ, ಅವನು ಯಾವ ಕಲರ್ ಶರ್ಟ್ ಹಾಕಿದ್ದಾನೆ, ಅವನ ಪರ್ಸ್ನಾಲಿಟಿ ಹೇಗಿದೆ, ಬೈಕ್ ಪಲ್ಸರಾ ಅಥವಾ ಸ್ಪ್ಲೆಂಡರಾ, ಅಷ್ಟೇ ಯಾಕೋ ನೀನು ಹಾಕೊಂಡಿರೋ ಚಪ್ಪಲಿ ಲೂನಾಸಾ ಅಥವಾ ಪ್ಯಾರಗಾನ? ನಾವು ಹುಡುಗಿರು ಒಂದ್ಸಲ ನೋಡಿದ್ರೆ ಮೈಂಡಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ. ಛೇ, ಅಂಥದ್ರಲ್ಲಿ ನಾನು ಹೆಂಗೋ ನಿನಗೆ ಬಿದ್ಬಿಟ್ಟೆ. ನಾನು ಅದೇ ಮಾಡಿದ್ದು ಮೊದಲನೇ ತಪ್ಪು. ಇದೇ ನೋಟಕ್ಕಲ್ವಾ ನಾನು ಬಿದ್ದಿದ್ದು? ಏನ್ ಹಾಗೆ ನೋಡ್ತಾ ಇದೀಯಾ? ಏನಪ್ಪ ಇವಳು ಹೀಗೆಲ್ಲ ಮಾತಾಡ್ತಾ ಇದ್ದಾಳಂತನ? ಹೌದು ಕಾನೋ, ನಾವು 70% ಹುಡುಗಿಯರು ಹಿಂಗೆ. ಅವ್ರು ಹೇಳ್ಕೊಳ್ಳಲ್ಲ, ನಾನು ಹೇಳ್ಕೊಂತ ಇದ್ದೀನಿ ಅಷ್ಟೇ. ನೀನೇ ನನ್ನ ಪ್ರಾಣ, ನೀನೇ ನನ್ನ ಉಸಿರು, ನೀನನ್ನು ಬಿಟ್ಟು ಬದುಕಕ್ಕಾಗಲ್ಲ, ಕೈ ಕುಯ್ತೀನಿ, ಸಾಯ್ತೀನಿ, ಅದೆಲ್ಲ ಡ್ರಾಮಾ ಮಾಡೋದ್ ಬಿಟ್ಟು ಹೋಗಿ ಮನೆ ಸೇರ್ಕೋ. ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋ. ಹೋಗೋ, ಮುಚ್ಕೊಂಡು ಹೋಗೋ. ಅಯ್ಯ, ನಿನ್ ಬಾಯಿಗೆ ನಾನು ನಾಳೆ ಎಕಡ ಹಾಕ. ಈ ಜಗತ್ತಲ್ಲ ಅದೆಷ್ಟೋ ಹುಡುಗರು ತಾನ್ ಪ್ರೀತಿ ಮಾಡೋಡ್ಗಿ ತನ್ನ ಮನ್ಸು ನೋಡ್ಕೊಂಡು ಪ್ರೀತಿ ಮಾಡ್ತಾರೆ ಅನ್ಕೊಂಡಿರ್ತಾರೆ ಕಣೆ. ಆದ್ರೆ ಪರ್ಸ್ ನೋಡ್ಕೊಂಡಲ್ಲ. ನಮ್ಮ ತಾಯಣ್ಣ ನನ್ಗೆ ಗೊತ್ತಿರಲಿಲ್ಲ ಕಣೆ. ನಮ್ಮ ಹುಡುಗರು ಹೇಳಿದ್ರು, ಬಡ್ಡಿ ಮಗನ್ ನನ್ನ ಮನ್ಸು ಕೇಳಲಿಲ್ಲ. ನೀವು ಹುಡುಗಿರು ಪರ್ಸ್ ನೋಡ್ಕೊಂಡು ಲವ್ ಮಾಡ್ತೀರಂತ ಇವತ್ತು ನಿನ್ನಿಂದ ನನ್ಗೆ ಗೊತ್ತಾಯ್ತು ಕಣೆ. ಹುಟ್ಟಿದ ಅಪ್ಪ ಅಮ್ಮನ್ ಒಂದ್ ದಿವಸ ಚೆನ್ನಾಗಿದ್ದೀರಾ, ಊಟ ಮಾಡ್ದ ಅಂತ ಕೇಳಿದ್ ಬಡ್ಡಿ ಮಕ್ಳಲ್ಲ ನಾವುಗಳು. ಆದ್ರೆ ನಿಮ್ ಪ್ರೀತಿ ಮಾಡಿದ ಕ್ಷಣಿಂದ ಏನ್ ಚಿನ್ನ ಚೆನ್ನಾಗಿದ್ಯಾ, ಊಟ ಮಾಡ್ದ, ಏನಾಯ್ತು, ಏನೇ ಆಗ್ಲಿ ಒಂದೇ ಒಂದು ಫೋನ್ ಮಾಡು ಅಂತೇಳಿ, ಜ್ವರನ ತಲೆನೋವ ನೆಗಡೇನ ಅಂತ ಕೇಳಿ ಟಾಟಾ ಮಾಡಿ ಕಳಿಸ್ತೀವಲ್ಲ. ನಮಗ್ ಬುದ್ಧಿ ಇಲ್ಲ, ನಮ್ಮ ಎಕಡೆ ತಗೊಂಡ್ ನಾವೇ ಹೊಡ್ಕೋಬೇಕು. ಲೇ ಬಿತ್ರಿ, ಒಂದ್ ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಂಡು ಹೋಗು. ಏನ್ ಹೇಳ್ದಾಳ ಅವತ್ತು ನೀನು? ಏನ್ ಹೇಳ್ದೇಳು? ನಿನ್ನ ಹತ್ರ ರೇಷನ್ ಕಾರ್ಡ್ ಬಿಟ್ರೆ ಬೇರೆ ಯಾವ ಕಾರ್ಡ್ ಇಲ್ಲ ಅಂತ ಹೇಳ್ದಲ್ಲ. ನೀನು ಗೊತ್ತಿರೋ ATM ಕಾರ್ಡ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲ ಒಂದಲ್ಲ ಒಂದ್ ದಿವಸ ಬ್ಯಾಲೆನ್ಸ್ ಖಾಲಿ ಆಗ್ಬೋದು. ಆದ್ರೆ ನನ್ನ ಹತ್ರ ರೇಷನ್ ಕಾರ್ಡಲ್ಲಿ ಯಾವತ್ತು ರೇಷನ್ ಖಾಲಿ ಆಗಲ್ಲ. ರೇಷನ್ ಖಾಲಿ ಆಗೋ ಮಾತೇ ಇಲ್ಲ. ನಮ್ದು ಲೈಫ್ ಲಾಂಗ್ ಜರ್ನಿ, ಕೈ ಕೊಡೋ ಮಾತೇ ಇಲ್ಲ. ನಿನ್ನ ಅಂದ ಚೆನ್ನಾಗಿ ನೋಡಿ ನಾನು ನಿನ್ನ ಪ್ರೀತಿ ಮಾಡಿಲ್ಲ ಕಣೆ. ನಿನ್ನ ಹೃದಯ ಎಂಬ ಕನ್ನಡಿಲಿ ನನ್ನ ಪ್ರತಿಬಿಂಬ ಕಾಣ್ತಾ ಇತ್ತು ಅಂತ, ನೀನೇ ನಾನು, ನಾನೇ ನೀನು ಅಂತ. ಜ್ವರ ಬರೋಂಗ್ ತುಂಬಾನೇ ನಾನು ನಿನ್ನ ಪ್ರೀತಿ ಮಾಡಿದೆ ಕಣೆ. ಇಲ್ಲಡೋ, ಕಣ್ಣು ಅಂದ್ಮೇಲೆ ಕಣ್ಣೀರು ಎಲ್ರಿಗೂ ಬಂದೇ ಬರುತ್ತೆ. ಆದ್ರೆ ಕಣ್ಣೀರೇ ಬತ್ತೋಗೋರ್ಗು ಗೊತ್ತಿರೋ ಪ್ರೇಮಿ ಕಣೆ ನಾನು, ಪ್ರೇಮಿ. ಅವಾಗೊಂದು ಇವಾಗೊಂದು ನೈಸ್ ಮಾಡಿ ಐಸ್ ಕೊಡ್ಸ್ ಬೈಕಲ್ಲೋ ಕಾರಲ್ಲೋ ಪಬ್ಗೋ ಬೆಡ್ಗೋ ಯಾವನೋ ನಿನ್ನ ಕರ್ಕೊಂಡೋಗಿ ಒಂದು ದಿವಸ ಕೈ ಬಿಡ್ತಾನಲ್ಲ. ಕೈ ಬಿಟ್ಟಾಗ ಒಂದೇ ಒಂದ್ಸಲ ಈ ನಿನ್ನ
ಪಾಗಲ್ ಪ್ರೇಮಿನ ನೆನ್ಪು ಮಾಡ್ಕೊಳೆ. ಇಡೀ ಹೃದಯ ಇದ್ರು ನಿನ್ಗೆ, ನಿನ್ ಪ್ರೀತಿಗೆ ನನ್ನ ಹೃದಯದಲ್ಲಿ ಜಾಗ ಕೊಡ್ತೀನಿ ಕಣೆ. ಪಲ್ಲವಿ ಪ್ಲೀಸ್ ಕಣೆ, ಐ ಲವ್ ಯು ಕಣೆ. ಪಲ್ಲವಿ ಐ ಲವ್ ಯು ಕಣೆ. ಏನೋ ಏನ್ ಹೇಳ್ದೆ ಅವತ್ತು ನೀನು? ನನ್ ಮರ್ತ್ಬಿಡು ಅಂತ ಹೇಳ್ತಿದ್ದಲ್ಲ ನೀನು. ಆಯ್ತು, ನಾನು ನಿನ್ ಮರ್ತ್ಬಿಡ್ತೀನಿ. ಆಗಲ್ಲ. ಹಂಗೇನೆ ನಾನು ನಿನ್ ಮರೆಯಕ್ ಆಗಲ್ಲ ಕಣೆ. ಯಾಕ್ರೆ ನೀವು ಹುಡುಗಿರಲ್ಲ ಹಿಂಗೆ ಮೋಸದ ಪ್ರೀತಿಗೆ ಮೈ ಕೊಡ್ತೀರಾ? ನಾವು ನಿಜವಾಗ್ಲೂ ಪ್ರೀತಿಸ್ತೀವಂದ್ರೆ ನಮ್ಗೆ ಯಾಕ್ರೆ ಕೈ ಕೊಡ್ತೀರಾ? ನಮ್ಗೆ ಯಾಕ್ರೆ ಕೈ ಕೊಡ್ತೀರಾ? ಪಲ್ಲವಿ ಕೊನೆದಾಗ ಒಂದು ಮಾತಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಮತ್ ಗಾಳಿ ಮಾತಿಗೆ ಕೇಳಿಸಿಲ್ಲ ಅನ್ಕೊಂಬಿಟ್ಯಾ? ಅಕಸ್ಮಾತ್ ನಿನ್ ಪ್ರೀತಿ ನಂಗೆ ಸಿಕ್ಕಿಲ್ಲ ಅಂತ ಬೈಕಿಂದ ಲಾರಿಗೋ ಕಾರ್ಗೋ ಡಿಕ್ಕಿ ಹೊಡ್ ಸತ್ತೋದೆ ಅನ್ಕೋ, ಕಂಡ್ರಪ್ಪೆ ಮುಚ್ಚುದೆ ಸತ್ತೋಗಿರ್ತೀನಿ. ಪಲ್ಲವಿ ಪ್ಲೀಸ್ ಕಣೆ, ಅಟ್ಲೀಸ್ಟ್ ನನ್ ಕಂಡ್ರಪ್ಪೆ ಮುಚ್ಚೋಕಾದ್ರೂ ಬರ್ತೀಯಾ? ಪ್ಲೀಸ್ ಕಣೆ ಪಲ್ಲವಿ, ಪ್ಲೀಸ್ ಕಣೆ. ನೀನು ಕೊಡೋ ಪ್ರೀತಿ ಮುಂದಕ್ಕೆ ನನ್ನ ಗಂಡ ಕೂಡ ಕೊಡೋಕ್ಕಾಗಲ್ಲ ಕಣೋ. ಆದರೆ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ನೋಡು. ಜಾಸ್ತಿ ನನ್ನ ಹಚ್ಕೋಬೇಡ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಯತೀಶ್, ಒಂದು ವಿಷಯ ಗೊತ್ತಾ ನಿನಗೆ? ನಾಳೆ ನನ್ನ ಮದುವೆ. ಒಂದು ಹೆಲ್ಪ್, ದಯವಿಟ್ಟು ನೀನು ಮಾತ್ರ ನನ್ನ ಮದುವೆಗೆ ಬರಬೇಡ ಕಣೋ. ಬಿತ್ರಿ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಇಷ್ಟೆಲ್ಲ ಹೇಳಿದ್ರು ಹೋಗ್ತಾ ಇದೆಯಲ್ಲ, ಹೋಗ್. ಹುಡುಗರು ಮೇಲ್ ಬಿದ್ರೇನ್ ಕೆಳಗ್ ಬಿದ್ರೇನ್ ಬಾಡೋದ್ ನಿಮ್ ಗುಲಾಬಿ ಹೂನೆ. ಯಾವತ್ತೂ ಆ ಗುಲಾಬಿ ಹೂನ ಬಡ್ಸ್ಕೊಳಕ್ ಹೋಗ್ಬೇಡಿ. ಈ ಜಗತ್ನಲ್ಲ ಗುಲಾಬಿಗಿರೋಷ್ಟು ಬೆಲೆ ಇನ್ಯಾವ್ದಕ್ಕೂ ಇಲ್ಲ. ಏನೋ ಇಷ್ಟ ಹೇಳ್ಬೇಕು ಅನಿಸ್ತು, ಹೇಳಿದೀನಿ. ಕೇಳಿಸ್ಕೊಂಡ್ರೆ ಉದ್ಧಾರ ಆಗ್ತೀಯಾ, ಇಲ್ಲ ಅನ್ಕೋ ಎಕ್ಕೊಟ್ಟೋಗ್ತೀಯಾ. ಮರಣ ದಂಡನೆ ವಿಧಿಸೋ ಮುನ್ನ ಕೇಳಿ ಕೊನೆಯ ಆಸೆ, ನನ್ನ ತಪ್ಪು ಏನು ಅಂತ ಒಮ್ಮೆ ನೀ ತಿಳಿಸಿ. ಹೃದಯ ಒಡೆದು ಕನಸ ತುಳಿದು ದೂರ ನಡೆದವಳೇ, ತಲುಪಿದೆ ನನಗೆ ನಿನ್ನ ಮದುವೆಯ ಮಮತೆಯ ಕರೆಯೋಲೆ. ಮರಣ ದಂಡನೆ ವಿಧಿಸೋ ಮುನ್ನ ಕೇಳಿ ಕೊನೆಯ ಆಸೆ, ನನ್ನ ತಪ್ಪು ಏನು ಅಂತ ಒಮ್ಮೆ ನೀ ತಿಳಿಸಿ. ಆಟ ಸಾಕುವಂತ ಎದ್ದು ಹೋಗೋ ಹಾಗೆ ಸುಲಭ ನಿನಗೆಲ್ಲ, ಮತ್ತೆ ಬರುವೆ ಅಂತ ಅಲ್ಲೇ ಕಾದುಕೊಂತ ನನಗೆ ಬುದ್ಧಿಯಿಲ್ಲ. ಮುಖವಾಡವಾಗಿ ನಗೋ ಪಾಡು ಸಾಕಾಗಿ, ಅಳಬೇಕು ಜೋರಾಗಿ ನೋವೆಲ್ಲ ನೀರಾಗಿ. ಏನಮ್ಮ ಪಾಸ ಪೇಲ? ಏನಮ್ಮ ನಮ್ಗೆ ಕಿಂಡಲ್ಲ?
ಬಿಡಪ್ಪ, ನಮ್ಗೆ ಯಾಕೆ ಬೇಕಿತ್ತು ಇದೆಲ್ಲ? ಬೇಕಾಗಿತ್ತ ನಮ್ಗೆ? ಲೋ ಮಗ ಕಾರ್ತಿಕ್, ಅವಳು ಬಿಕ್ಕಳ್ಸ್ ಹೇಳ್ತಾ ಇದ್ಲು ಅವತ್ ನಾನು ಬೇಕಂತ. ಆದ್ರೆ ಇವತ್ತು ಬೇಕಂತಾನೆ ಬಿಟ್ಟದ್ಲು ಮಗ, ನಾನು ಬಿಕ್ಕಳ್ಸ್ ಹಳ್ಳಿ ಅಂತ. ಲೋ ಕಾರ್ತಿಕ್, ನೀವು ಅವತ್ತೇನು ಹೇಳ ಮಗ, ಕೂಸು ನಂಬಿದ್ರು ಪೀಸು ನಂಬಾರ್ದಂತ. ನನ್ಗೆ ಅರ್ಥನೇ ಆಗಿಲ್ಲ. ಲೋ ನವೀನ್, ನೀನು ಅವತ್ತು ಹೇಳಿದ್ದು ಕರೆಕ್ಟು. ನಾವು ಹುಡುಗರು ಹುಡುಗಿರ್ 1000 ರೂಪಾಯಿ ರೀಚಾರ್ಜ್ ಮಾಡಿಸಿದ್ರು, ಅವ್ರು ನಮ್ಗೆ ಕೊಡೋದೇ ಮಿಸ್ ಕಾಲು. ನೀ ಹೇಳಿದ್ದು ಕರೆಕ್ಟೇ. ಯತೀಶ್ ಫೇಲ್ ಆಗೋದು ವಸ್ತೆ ಅನ್ಲ, ನಮ್ಗಂತ ಸಪ್ಲಿಮೆಂಟರಿ ಎಕ್ಸಾಮ್ ಇತ್ತಪ್ಪ. ಹಂಗೇನೆ ಇನ್ನೊಬ್ಳು ಪ್ರೀತಿ ಮಾಡಿದ್ರೆ ಆಯ್ತು, ಇವಳು ಹೋದ್ರೆ ಇನ್ನೊಬ್ಳು, ಅಷ್ಟೇ. ಸೂಪರ್ ಮಗ. ಹಂಗಲ್ಲ ಮಗ, ಇಲ್ಲ ಮಗ, ಫಸ್ಟ್ ಅವಳೆ ಲಾಸ್ಟ್ ಅವಳೆ. ಇನ್ನು ನನ್ ಪ್ರೀತಿಸೋದಾದ್ರೆ ನನ್ ಮರಳನೆ ಪ್ರೀತಿಸೋದು. ಯಾಕಂದ್ರೆ ಅದೆಂದು ನನ್ಗೆ ಮೋಸ ಮಾಡಲ್ಲ. ಒಂದಲ್ಲ ಒಂದ್ ನಿಮಿಷ ಅದನ್ನ ಹುಡ್ಕೊ ಮುಂದೆ ಬರುತ್ತೆ, ಅದು ನನ್ಗೆ ಗೊತ್ತು. ಏಯ್, ನೀನ್ ಸತ್ರೆ ಅವಳಿಗೆ 100 ಜನ ಸಿಗ್ತಾರೆ, ಆದ್ರೆ ನಿನ್ ತಾಯಿಗೆ ನೀನೊಬ್ಬನೇ ಮಗ, ಅದು ಫಸ್ಟ್ ತಿಳ್ಕೊ. ಮುಚ್ಕೊಂಡ್ ಬರಲೇ, ಹೋಗೋಣ. ಏಯ್ ಬನ್ರೋ ಹೋಗೋಣ. ಎದ್ಬಾರ ಹೋಗೋಣ. ಇವನ್ ತರಲೆ ಮಾಡ್ಕೊಂಡು ಹಿಂಗೆ ಕುಂತ್ಕೊಂತಾನೆ. ನಾವು ಇಷ್ಟಪಡೋರು ನಮ್ಮನ್ನು ಇಷ್ಟಪಡಲ್ಲ ಮಗ, ನಮ್ಮನ್ನು ಇಷ್ಟಪಡೋರ್ನ ನಾವು ಇಷ್ಟಪಡಲ್ಲ. ಒಂದ್ ವೇಳೆ ಇಬ್ರಿಗೂ ಇಷ್ಟ ಆದ್ರೆ ಆ ಬಡ್ಡಿ ಮನ್ಗೆ ಇಷ್ಟ ಆಗಲ್ಲ ಮಗ, ಮರ್ತ್ಬಿಡ. ಹತ್ಬಿಡೋ ಮಗ, ಹತ್ಬಿಡೋ. ಅವಳ ನೆನಪುಗಳು ಕಾಣಿಸ್ಬಾರ್ದು. ಇಲ್ಲೇ ಸಮಾಧಿ ಆಗ್ಬೇಕು, ಅದು ಫಸ್ಟ್ ತಿಳ್ಕೊ. ಆಯ್ತಾ? ಆಯ್ತಾ? ಹತ್ಬಿಡೋ ಇಲ್ಲೇ. ಯಾಕೆ ಮನಸ್ಸಿನಂತೆ ಮಾತು ಇಲ್ಲ, ಕನಸಿನಂತೆ ಅವಳು ಇಲ್ಲ, ಅಂದುಕೊಂಡಂತೆ ಜೀವನನೂ ಇಲ್ಲ, ಇಷ್ಟಪಟ್ಟಂತೆ ಏನೂ ಇಲ್ಲ. ಕೈ ಕೊಟ್ಟ ಪ್ರೀತಿ, ಕೈ ಹಿಡಿದ ಸ್ನೇಹ, ಸಾಗುತ್ತಿದೆ ಪಯಣ. ಆತ್ಮೀಯ ಸ್ನೇಹಿತರೆ, ನೀವೇ ನೋಡಿದ್ರಲ್ಲ, ಅಂಗವಿಕಲರ ಜೀವನ ಇದೇ ರೀತಿ ಇರುತ್ತೆ. ಅದಕ್ಕೆ ನಿಮ್ಮ ಮನೆಯಲ್ಲಿ ಮುಂದೆ ಯಾರಿಗೂ ಹೀಗಾಗಬಾರದೆಂದು ಕೇಳಿಕೊಳ್ಳುತ್ತೇವೆ. ನಮ್ಮ ಸರ್ಕಾರ ಒಂದು ಮಗುವಿನ ಜೀವನಕ್ಕೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿಸುವುದನ್ನು ಹೇಳಿದರೂ ನಾವು ಕೇಳುವುದಿಲ್ಲ. ದಯವಿಟ್ಟು ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿಸುವುದನ್ನು ಮರೆಯದಿರಿ. ಧನ್ಯವಾದಗಳು.